ಹರಿಹರ ರಗಳೆಯಲ್ಲಿ ಬರುವ ಶಿವಭಕ್ತ ಗುಂಡಯ್ಯನ ಮಡಕೆಯನಾದಕ್ಕೆ ನರ್ತಿಸಿದ ಶಿವ. ಉತ್ತರ ಭಾಗದಲ್ಲಿ ಹೆಸರಾದ ಬಲ್ಲುಕಿ ಎಂಬ ಪುರದಲ್ಲಿ ಒಬ್ಬ ಶಿವಶರಣನಿದ್ದ. ಕುಂಬಾರ ವೃತ್ತಿ ಅವನ ಕಾಯಕ. ಅವನ ಹೆಸರು ಕುಂಬಾರ ಗುಂಡಯ್ಯ. ಅವನ ಅತ್ಯಂತ ನೇಮಸ್ಥ. ಅವನ ಚಕ್ರದ ಆಧಾರವೇ ಆಧಾರವಾಗಿ, ಚಕ್ರದ ಮೊಳೆ ವೇದೆಯಾಗಿ, ಚಕ್ರವೇ ಷಟ್ಚಕ್ರವಾಗಿ, ಅದರ ನಾಭಿಯೇ ನಾಭಿಯಾಗಿ, ಅಶಾಶ್ವತವಾದ ದೇಹವೇ ಮಣ್ಣಾಗಿ, ನಿಷ್ಠೆಯೇ ತಿರುಗಿಸುವ ದಂಡವಾಗಿ, ತಿರುಗುವುದೇ ಜೀವನವಾಗಿ, ಮಾಡುವ ಭಕ್ತಿಯೇ ಮಡಿಕೆಯಾಗಿ, ಹೀಗೆ ಅವನ ಕಾಯಕವೇ ತಪಸ್ಸಿನಂತಾಗಿ, ಭಕ್ತಿಯ ಬಗೆ ಬಗೆಯ ಆಕಾರಗಳಂತೆ ಅವನು ಮಡಿಕೆಗಳನ್ನು ಮಾಡುತ್ತಿದ್ದ. ಅವುಗಳಲ್ಲಿ ಶಿವಭಕ್ತಿಯ ಜಲವನ್ನು ತುಂಬಿ ಭಕ್ತರಿಗೆ ಆನಂದದಿಂದ ನೀಡುತ್ತಿದ್ದ. ಒಂದು ದಿನ ಗುಂಡಯ್ಯ ಶಿವನ ಆಲಯಕ್ಕೆ ಬಂದ. ಹಲವು ಬಗೆಯ ಅಲಂಕಾರಗಳಿಂದ ಶಿವನ ಪೂಜೆ ಮಾಡಲಾಗಿತ್ತು. ಗುಂಡಯ್ಯ ಅದನ್ನು ಭಕ್ತಿ ಭಾವ ಪರವಶತೆಯಿಂದ ನೋಡುತ್ತಿದ್ದ. ನೋಡುತ್ತಾ ನೋಡುತ್ತಾ ಅರೆಪೆ ಬಡಿಯುವುದನ್ನು ಮರೆತು ಬಿಟ್ಟ. ಕೆಲವು ಕ್ಷಣಗಳ ನಂತರ ಕಂಬನಿ ತುಂಬಿ ಶಿವನನ್ನು ನೋಡುತ್ತಾ ಹತ್ತಿರ ಹೋಗಿ ಪಾದೋದಕವನ್ನು ತೆಗೆದುಕೊಂಡ. ನಂತರ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೊರಟ. ತನ್ನ ಸರ್ವೇಂದ್ರಿಯಗಳಲ್ಲೂ ಶಿವನ ಭಾವವನ್ನೇ ತುಂಬಿಕೊಂಡು ಮನೆಗೆ ಬಂದ. ಊಟ ನಿದ್ರೆಗಳ ಕಡೆ ಗಮನವಿಲ್ಲದೆ ಅವನು ಶಿವಪೂಜೆಯ ಕರಡಿಗೆ ಎಂತಿದ್ದ. ನಂತರ ತನ್ನ ಕಾಯಕವನ್ನು ಆರಂಭಿಸಿ ಮಡಿಕೆಗಳನ್ನು ಮಾಡತೊಡಗಿದ. ಒಂದು ಹೊಸ ಮಡಿಕೆಯನ್ನು ಮಾಡಿದಾಗ ಅವನಿಗೆ ಅದನ್ನು ಬಾರಿಸುವ ಮನಸ್ಸಾಯಿತು. ಅಂತರಂಗದಲ್ಲಿ ಶಿವನನ್ನು ಕಲ್ಪಿಸಿಕೊಂಡು ಮಡಿಕೆಯನ್ನು ಬಾರಿಸತೊಡಗಿದ. ರಾತ್ರಿಯೆಲ್ಲ ಅವನು ಬಾರಿಸುತ್ತಲೇ ಇದ್ದ. ಅಂತರಂಗದಲ್ಲಿ ಶಿವನ ಅಲೆದಾಡುತ್ತಿದ್ದ. ಅವನು ನೆನೆದಂತೆ ಮಡಿಕೆಗಳಾಗುತ್ತಿದ್ದವು. ಮನದೊಳಗೆ ಶಿವ ಆಡುತ್ತಿದ್ದ. ಬೆಳಗಾಗುವವರೆಗೂ ಹೀಗೆ ನಡೆಯಿತು. ಶಿವನ ಆಟದ ಸವಿಯನ್ನು ಅವನು ಆಸ್ವಾದಿಸಿದ. ಬೆಳಗಾಗುತ್ತಿದ್ದಂತೆ ನಿತ್ಯ ನಿಯಮದಂತೆ ಮತ್ತೆ ಶಿವಾಲಯಕ್ಕೆ ಬಂದ. ಇಂದಿನ ಶಿವನ ಪೂಜೆ ಹೊಸ ರೀತಿಯಲ್ಲಿ ಕಂಡಿತು. ಗುಂಡಯ್ಯ ತನ್ನ ನೇಮವನ್ನು ಸಲ್ಲಿಸಿ ಶಿವನ ನೆನಪಿನಲ್ಲಿ ಹಿಂದಿರುಗಿದ. ಎಂದಿನಂತೆ ಮಡಿಕೆಯನ್ನು ಬಾರಿಸತೊಡಗಿದ. ಅವನ ಮಡಿಕೆಯ ದನಿಯೇ ಹಿತವಾದ ಹಲಿಗೆ, ಕರಡೆ, ಕಹಳೆ ಮೊದಲಾದ ವಾದ್ಯಗಳ ಸವಿನಾದವಾಯಿತು. ಆ ನಾದಕ್ಕೆ ತಕ್ಕಂತೆ ಶಿವ ಅವನೊಳಗೆ ನರ್ತನ ಮಾಡುತ್ತಿದ್ದ. ರೋಮಾಂಚನದ ಪರವಶತೆಯಲ್ಲಿದ್ದ ಗುಂಡಯ್ಯ ಬಂದವರನ್ನು ಅರಿಯಲಿಲ್ಲ. ಊಟ ನಿದ್ರೆಗಳ ಕಡೆ ಗಮನವಿಲ್ಲ. ಅತ್ತಿತ್ತ ತಿರುಗುತ್ತಾ ಬಗೆ ಬಗೆಯ ವಿನ್ಯಾಸದಲ್ಲಿ ಕುಣಿಯುತ್ತಾ ಮಡಿಕೆಯನ್ನು ಬಾರಿಸುತ್ತಿದ್ದ. ಅವನಿಗೆ ಹಗಲು ರಾತ್ರಿಗಳ ಪರಿವೇ ಇರಲಿಲ್ಲ. ಹೀಗೆ ಹಲವು ದಿವಸಗಳವರೆಗೆ ಗುಂಡಯ್ಯ ಮಡಿಕೆಯನ್ನು ಬಾರಿಸಿ ಶಿವನನ್ನು ಆಡಿಸುತ್ತಿದ್ದ. ಹೊರಗಿನ ಜನತೆಗೆ ಅವನು ಮಹಾಭಕ್ತನೆಂಬ ಅರಿವಿಲ್ಲ. ಅವರ ಪಾಲಿಗೆ ಅವನು ಒಬ್ಬ ಬರೀ ಕುಂಬಾರ ಅಷ್ಟೇ. ಒಂದು ದಿನ ಇದೇ ರೀತಿ ಗುಂಡಯ್ಯ ಮಡಿಕೆಯನ್ನು ಬಾರಿಸುತ್ತಿದ್ದ. ಶಿವ ನಾಟ್ಯವಾಡುತ್ತಿದ್ದ. ಕೈಲಾಸದ ತನ್ನ ಒಡ್ಡೋಲಗದಲ್ಲಿದ್ದ ಶಿವ ಪಕ್ಕದಲ್ಲಿದ್ದ ಗಿರಿಜೆಯನ್ನು ಉಳಿದವರನ್ನು ಮರೆತು ಕೈಲಾಸ ಗುಂಡಯ್ಯನ ಹೃದಯವೆಂದೇ ಭಾವಿಸಿ ಮೈಮರೆತು ನರ್ತಿಸುತ್ತಿದ್ದ. ಭೂಮಿಯಿಂದ ಭಕ್ತನ ಮಡಿಕೆಯ ಧ್ವನಿ, ಅದಕ್ಕೆ ತಕ್ಕಂತೆ ಕೈಲಾಸದಲ್ಲಿ ಶಿವನ ನೃತ್ಯ. ದೇವನಿಗೂ ಭಕ್ತನಿಗೂ ಭಿನ್ನ ಭಾವವಿಲ್ಲದಂಥ ಸಾಮರಸ್ಯ. ಅದನ್ನು ಕಂಡು ಗಿರಿಜೆ ಬೆರಗಾಗುತ್ತಾ, ಇದೇನು ಶಿವ, ಹೊಸ ರೀತಿ ಎಂದು ಕೇಳಿದಳು. ತಕ್ಷಣ ಶಿವ ಎಚ್ಚೆತ್ತುಕೊಂಡ. ಗಿರಿಜೆಗೆ ಹೇಳಿದ, ನಾನು ಭಕ್ತನಾದ ಗುಂಡಯ್ಯನ ಹೃದಯದಲ್ಲಿ ಆಡುತ್ತಿದ್ದೆ. ಸ್ಥಾನಭೇದವನ್ನಾಗಲಿ ನರಲೋಕ ಸುರಲೋಕ ಎಂಬ ಪರಿವೇ ಇಲ್ಲದೆ ಅಲ್ಲಿಯೂ ಇಲ್ಲಿಯೂ ಏಕರೀತಿಯಲ್ಲಿ ನಾಟ್ಯವಾಡುತ್ತಿದ್ದೆ. ನನ್ನನ್ನೇ ನಾನು ಮರೆತಿದ್ದೆ ಎಂದ. ಆ ಮಾತುಗಳನ್ನು ಕೇಳಿ ಗಿರಿಜೆ ಅಚ್ಚರಿಗೊಂಡಳು. ನಿಮ್ಮನ್ನೇ ಆಡಿಸುವ ಭಕ್ತನಾರು? ನಿಮ್ಮನ್ನು ಇಷ್ಟು ಮೆಚ್ಚಿಸಿದ ಶಿವಶರಣನಾರು? ನನ್ನ ಕುತೂಹಲವನ್ನು ತಣಿಸು. ನರಲೋಕದಲ್ಲಿ ಇದು ಹೊಸದಾಗಿದೆ ಎಂದು ಕೇಳಿದಳು. ನಡೆ, ಆ ನನ್ನ ಭಕ್ತನ ಮಹಿಮೆಯನ್ನು, ನನ್ನ ನಾಟ್ಯದ ಕಾರಣವನ್ನು ತೋರಿಸುತ್ತೇನೆ ಎಂದು ಶಿವ ಅವಳನ್ನು ಕರೆದುಕೊಂಡು ಬಂದು ಅಂಬಿಕೆಯನ್ನು ಗಗನದಲ್ಲೇ ನಿಲ್ಲಿಸಿ ಶಿವ ಗುಂಡನ ಮನೆಯ ಮುಂದೆ ನಿಂತುಕೊಂಡ. ಆದರೆ ಗುಂಡಯ್ಯನು ಮಾತ್ರ ಯಾವುದರ ಪರಿವೇ ಇಲ್ಲದೆ ತನ್ನ ಪಾಡಿಗೆ ತಾನು ತನ್ಮಯತೆಯಿಂದ ಮಡಿಕೆಯನ್ನು ಬಾರಿಸುತ್ತಲೇ ಇದ್ದ. ಅವನ ಕಡುನಿಷ್ಠೆಯನ್ನು ಮೆಚ್ಚಿದ ಶಿವ ಗುಂಡಯ್ಯನನ್ನು ಎಚ್ಚರಿಸಬೇಕೆಂದು ಅವನ ಅಂತರಂಗದಲ್ಲಿ ಆಡುವ ಲಿಂಗವನ್ನು ಆಕರ್ಷಿಸಿ ಅದನ್ನು ತನ್ನಲ್ಲಿ ಐಕ್ಯಗೊಳಿಸಿಕೊಂಡ. ಗುಂಡಯ್ಯ ಕಣ್ತೆರೆದ. ಏನಾಶ್ಚರ್ಯ! ಎದುರಿಗೆ ನಿಜವಾದ ಶಿವನನ್ನೇ ಕಂಡ. ಉಬ್ಬಿ ಹೋದ. ಸಂತೋಷದ ಉದ್ಗಾರಗಳನ್ನು ಹೊರಡಿಸಿದ. ಸರ್ವ ಸುಖಗಳೂ ಕೈಗೂಡಿದಂತೆ ಕುಣಿದಾಡುತ್ತಾ ಮಡಿಕೆಗಳನ್ನು ಕುಡಿಕೆಗಳನ್ನು ಬಾರಿಸಿದ. ಶಿವನನ್ನು ಸ್ತುತಿ ಬರುತ್ತಾ ತೂಗುತ್ತಾ ತನೆಯುತ್ತಾ ಕೊಂಕುತ್ತಾ ಬಳಕುತ್ತಾ ಮಡಿಕೆಗಳನ್ನು ಬಾರಿಸುತ್ತಾ ಹೊಸ ಬಗೆಯ ನೃತ್ಯವಾಡಿದ. ಅವನ ಭಕ್ತಿಯ ಸತ್ಯ ಶಿವನನ್ನು ಮುಟ್ಟಿತು. ಆ ಸುಖ ಶಿವನನ್ನೇ ಪರವಶಗೊಳಿಸಿತು. ಇಷ್ಟು ದಿನ ನಾನು ಗುಂಡಯ್ಯನ ಮನಸ್ಸಿನೊಳಗೆ ನಾಟ್ಯವಾಡಿದೆ. ಈಗ ಜಗತ್ತು ಅರಿಯುವಂತೆ ಹೊರಗೆ ಆಡುತ್ತೇನೆ ಎಂದುಕೊಂಡು ದಶಭುಜ ದಶ ದಿಕ್ಕುಗಳನ್ನು ಮುಟ್ಟುವಂತೆ ವಿಶಾಲವಾಗಿ ಬೆಳೆದ. ಕೈಗಳನ್ನು ಮೇಲೆತ್ತಿ ನಿಲ್ಲಿಸಿದ. ಒಂದು ಪಾದ ಪಾತಾಳವನ್ನೇ ಒತ್ತಿತು, ಇನ್ನೊಂದು ಬ್ರಹ್ಮಾಂಡವನ್ನೇ ಎತ್ತಿತು. ಬೆನ್ನ ಹಿಂದೆ ಜಟೆ ತೂಗಾಡುತ್ತಿರಲು, ಮುಡಿಯಲ್ಲಿ ಗಂಗೆ ತುಳುಕುತ್ತಿರಲು, ಚಂದ್ರಕಳೆ ಅಲ್ಲಾಡುತ್ತಿರಲು ಶಂಕರ ಅತ್ಯಂತ ಮೋಹಕವಾಗಿ ನಾಟ್ಯವಾಡತೊಡಗಿದ. ಡಮರುಗ ಡಮ್ ಡಮ್ ಢಣಲೆಂದು ಸದ್ದು ಮಾಡುತ್ತಿತ್ತು. ತಿರುನೆ ತಿರುಗಿದಾಗ ಸರ್ಪಗಳು ಹೆಡೆಯೆತ್ತುತ್ತಿದ್ದವು. ಗಜ ಚರ್ಮ ಆಕಾಶವನ್ನೇ ಆವರಿಸುತ್ತಿತ್ತು. ಬ್ರಹ್ಮ ಬಬ್ಬಿಡುತ್ತಿದ್ದ. ದೇವತೆಗಳ ಶಿರೋಮಾಲೆಗಳು ಶಬ್ದ ಮಾಡುತ್ತಿದ್ದವು. ಚಿನ್ನದ ಗೆಜ್ಜೆಗಳ ಗಲುಗಲು ಸದ್ದಿನಲ್ಲಿ, ಗಂಟೆಗಳ ಢಣ ಢಣ ನಾದದಲ್ಲಿ ಆಹಾ, ಶಂಕರ ಗುಂಡನ ಮುಂದೆ ನಾಟ್ಯವಾಡಿದ. ಆ ಕ್ಷಣದಲ್ಲಿ ಸುರಲೋಕದ ವಾದ್ಯಗಳು ಭೂಮಿಗೆ ಬಂದವು. ತುಂಬುರ ನಾರದ ಉಗ್ಬಡಿಸತೊಡಗಿದರು. ಆದರೆ ಶಿವ ಆ ವಾದ್ಯಗಳನ್ನು ಬೇಡ, ಗುಂಡನ ಮಡಿಕೆ ವಾದ್ಯವೇ ಸಾಕೆಂದ.
ಶಿವನನ್ನು ಕಂಡು ಭಕ್ತ ಕುಣಿದ, ಭಕ್ತನನ್ನು ಕಂಡು ಶಿವ ಕುಣಿದ. ಇವರಿಬ್ಬರಿಗೂ ಕುಣಿಯುವುದನ್ನು ಕಂಡ ಗಣ ಸಮೂಹ ಕುಣಿಯಿತು. ಎಲ್ಲ ಸ್ಥಾವರವು ಜಂಗಮವಾಯಿತು. ಸಕಲವನ್ನೂ ಸೇರಿಸಿ ಶಿವ ಆಡುತ್ತಿದ್ದ. ಅವನ ಹಲವು ಮುಖವನ್ನು ಆನಂದ ಹೊಮ್ಮಿತು. ನಾನಾ ಶಬ್ದಗಳು ಆಕಾಶವನ್ನು ಮುಟ್ಟಿದವು. ಅದನ್ನೆಲ್ಲ ಕಂಡು ಗಿರಿಜೆ ಚೋದ್ಯಗೊಂಡವಳು. ಮೀರಿದರೆ ಈ ಶಿವ ಏನಾಗುವನೋ ಹೇಳುವಂತಿಲ್ಲ. ಅದಕ್ಕೆ ಮೊದಲು ಅವನನ್ನು ತಡೆಯಬೇಕು ಎಂದು ಯೋಚಿಸಿದಳು. ದೇವ, ಸದಾಶಿವ, ಕೃಪಾಕರ, ಶಂಕರ, ಕರುಣಾಸಾಗರ, ಕರುಣಿಸು, ಶೂಲಧರ ಎಂದು ಗಿರಿಜೆ ಶಿವನ ಸ್ತುತಿ ಮಾಡತೊಡಗಿದಳು. ಅದನ್ನು ಕೇಳಿ ಶಿವ ನಿಧಾನವಾಗಿ ನಾಟ್ಯವನ್ನು ನಿಲ್ಲಿಸಿದ. ಗಣ ಕುಲವನ್ನು ಸುಮ್ಮನಿರಿಸಿದ. ಪಾರ್ವತಿಗೆ ಅಭಯ ನೀಡಿದ. ಕುಣಿಯುತ್ತಿದ್ದ ಗುಂಡಯ್ಯನನ್ನು ಪ್ರೀತಿಯಿಂದ ಆಲಂಗಿಸಿಕೊಂಡ. ಪುಷ್ಪಕ ವಿಮಾನವನ್ನು ತರಿಸಿ ಅದರಲ್ಲಿ ಗುಂಡಯ್ಯನನ್ನು ಕೈಲಾಸಕ್ಕೆ ಕರೆದೊಯ್ದ. ಮಡಕೆಯ ದನಿಯಿಂದ ತನ್ನನ್ನೇ ಆಡಿಸಿದ ಗುಂಡಯ್ಯನ ಭಕ್ತಿಯನ್ನು ಹೊಗಳಿ ಅವನಿಗೆ ಗಣಪದವಿಯನ್ನು ನೀಡಿದ.